ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋಕ್ಕಾಗತ್ತೆ. ಕಷ್ಟಪಟ್ಟು ಒಂದು ಸೈಟನ್ನು ಕೊಂಡ್ಕೊಂಡಿದ್ದಾಯ್ತು. ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು. ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಡಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗಿ. ಇನ್ನು ಮೊದಲನೇದಾಗಿ ಆಗಸ್ಟ್ ತಿಂಗಳ ವಿಶೇಷತೆಗಳನ್ನ ನಾವು ಗಮನಿಸ್ಬಿಡೋಣ ಮತ್ತು ಯಾವ್ಯಾವ ಗ್ರಹಗಳು ಬದಲಾವಣೆ ಆಗ್ತಾ ಇದೆ, ಎಷ್ಟನೇ ತಾರೀಕಿಗೆ ಬದಲಾವಣೆ ಆಗ್ತಿದೆ ಅನ್ನೋದನ್ನು ಗಮನಿಸೋಣ. ಮೊದಲನೇದಾಗಿ 1ನೇ ತಾರೀಕು 8ನೇ ತಿಂಗಳು 2026 ಕನ್ಯಾ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಶುಕ್ರನು ನೀಚನಾಗ್ತಾ ಇದ್ದಾನೆ. ಇನ್ನು 2ನೇ ತಾರೀಕು 8ನೇ ತಿಂಗಳು 2026 ಮಿಥುನ ರಾಶಿಗೆ ಒಂದು ಕುಜನ ಪ್ರವೇಶವಾಗ್ತಾ ಇರುವಂಥದ್ದು. 5ನೇ ತಾರೀಕು 8ನೇ ತಿಂಗಳು 2026 ಕಟಕ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಅದರಲ್ಲೂ 17ನೇ ತಾರೀಕು 8ನೇ ತಿಂಗಳು 2026 ಸಿಂಹ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. 22ನೇ ತಾರೀಕು 8ನೇ ತಿಂಗಳು 2026 ಸಿಂಹ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಇದಿಷ್ಟು ಈ ತಿಂಗಳ ಗ್ರಹದ ಬದಲಾವಣೆಯ ಪರಿಸ್ಥಿತಿಗಳು. ಇನ್ನು ಈ ತಿಂಗಳ ವಿಶೇಷತೆಗಳು ಅಂತ ನೋಡಿದ ಸಂದರ್ಭಕ್ಕೆ ನಮಗೆ ಈ ತಿಂಗಳಲ್ಲಿ ಬರ್ತಕ್ಕಂತಹದ್ದು ಆಷಾಢ ಮತ್ತು ಶ್ರಾವಣ ಎರಡೂ ಬರುತ್ತೆ. ಈ ಆಷಾಢ ಮತ್ತು ಶ್ರಾವಣ ಎರಡು ಅರ್ಧ ಸಿಕ್ಕೋದ್ರಿಂದ ಮೊದಲನೇದಾಗಿ ನಮಗೆ ಈ ಒಂದು 4ನೇ ತಾರೀಕಿನಂದು ನಮಗೆ ವಿಶೇಷವಾಗಿ ನಡೆಯುವಂತಹ ಒಂದು ಚಾಮುಂಡೇಶ್ವರಿಯ ಉತ್ಸವ ನಡೆಯುತ್ತೆ. ಮೈಸೂರಿನಲ್ಲಿ ಚಾಮುಂಡೇಶ್ವರಿಯ ಜನ್ಮೋತ್ಸವ, ರೇವತಿ ನಕ್ಷತ್ರ. ಸೊ ಹಾಗಾಗಿ ಆ ಒಂದು ಜನ್ಮೋತ್ಸವ ನಡೀತಕ್ಕಂಥದ್ದು. ಅದಕ್ಕೆ ಬೇರೆ ಬೇರೆಯಾದಂತಹ ಪುರಾಣದ ಹಿನ್ನೆಲೆ ಏನಿಲ್ಲ. ರಾಜಮನೆತನದಿಂದ ನಡೀತಕ್ಕಂತಹ ಪೂಜೆಯ ಒಂದು ವಿಶೇಷ ಇರುತ್ತವೆ ಅಷ್ಟೇ. ಇನ್ನು 7ನೇ ತಾರೀಕು 8ನೇ ತಿಂಗಳು 2026 ಇನ್ನು ಆಷಾಢ ಮಾಸದ ಒಂದು ಶುಕ್ರವಾರದ ಲಕ್ಷ್ಮೀ ಪೂಜೆ, ಆಡಿ ಶುಕ್ರವಾರದ ಪೂಜೆ ಅಂತ ಕರಿತೀವಿ. ಅದಾದ ನಂತರ 12ನೇ ತಾರೀಕು 8ನೇ ತಿಂಗಳು 2026 ಜ್ಯೋತಿರ್ಭೀಮೇಶ್ವರ ವ್ರತ. ಅದನ್ನ ಭೀಮನ ಅಮಾವಾಸ್ಯೆ ಅಂತಲೂ ಕರಿತೀವಿ. ಯಾರ್ಯಾರು ಸುಮಂಗಲಿಗಳು ಇರ್ತೀರಿ, ತಮ್ಮ ಸುಮಂಗಲಿತ್ವ ಶಾಶ್ವತವಾಗಿ ಉಳಿಬೇಕು ಅಂತ ಹೇಳಿ ಪೂಜೆ ಮಾಡ್ಕೊಳ್ಳೋದು ಮತ್ತು ಮದುವೆ ಆಗದೇ ಇರತಕ್ಕಂತಹ ಒಂದು ಕನ್ಯೆಯರು ಉತ್ತಮವಾದಂತಹ ವರ ಬೇಕು ಅಂತ ಹೇಳಿ ಪೂಜೆ ಮಾಡಿಕೊಳ್ತಕ್ಕಂತಹದ್ದು ಈ ರೀತಿಯಾಗಿ ಮಾಡುವಂಥ ಪದ್ಧತಿ ಇರುವಂತಹದ್ದು ಇವತ್ತಿಗೂ ಇದೆ. ಇದನ್ನ ಸಂಜೀವಿನಿ ವ್ರತ ಅಂತಲೂ ಸಹ ಕರೀತಾರೆ. ಯಾಕಂದ್ರೆ ತಮ್ಮ ಗಂಡಂದ್ರ ಆಯುಷ್ಯ ಆರೋಗ್ಯಗಳು ಜಾಸ್ತಿ ಆಗಬೇಕು ಅಂತಲೂ ಸಹ ಸುಮಂಗಲಿಯರು ಇದೊಂದು ಪೂಜೆ ಪುನಸ್ಕಾರಗಳನ್ನ ಮಾಡೋದು ಉಂಟು. ಅದಾದ ನಂತರ 16ನೇ ತಾರೀಕು 8ನೇ ತಿಂಗಳು 2026 ಭಾನುವಾರದ ದಿವಸ ನಾಗ ಚತುರ್ಥಿ ಇದೆ. 17ನೇ ತಾರೀಕು 8ನೇ ತಿಂಗಳು 2026 ನಾಗರ ಪಂಚಮಿ ಇರತಕ್ಕಂತಹದ್ದು. ಅದೇ ರೀತಿಯಾಗಿ ಗಮನಿಸಿದಾಗ 21ನೇ ತಾರೀಕು 8ನೇ ತಿಂಗಳು 2026 ಶ್ರೀ ವರಮಹಾಲಕ್ಷ್ಮಿ ವ್ರತ. ಈ ವರಮಹಾಲಕ್ಷ್ಮಿ ವ್ರತವನ್ನ ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳಿದ್ದಾರೆ ಮತ್ತು ಇದನ್ನು ಮಾಡೋದ್ರಿಂದ ಸಕಲ
ಐಶ್ವರ್ಯ, ಆಯುಷ್ಯ, ಆರೋಗ್ಯಗಳು ವೃದ್ಧಿಯಾಗುತ್ತೆ, ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅನ್ನುವಂತಹ ನಂಬಿಕೆ ಇರತಕ್ಕಂತಹದ್ದು. ಜೊತೆಗೆ ಈ ಒಂದು ಶುಕ್ರವಾರ, ಶ್ರಾವಣದ ಶುಕ್ಲ ಪಕ್ಷದ ಮೊದಲನೇ ಶುಕ್ರವಾರ, ಈ ಒಂದು ಪೌರ್ಣಮಿಗೂ ಹಿಂದೆ ಬರ್ತಕ್ಕಂತಹ ಶುಕ್ರವಾರದ ದಿವಸ ಮಾಡಿಕೊಂಡು ಬಂದಿರತಕ್ಕಂತಹದ್ದು, ಅನಾದಿ ಕಾಲದಿಂದಲೂ ಮಾಡ್ಕೊಂಡು ಬಂದಿರತಕ್ಕಂತಹದ್ದು. ಸೊ ಹಾಗಾಗಿ ಹುಣ್ಣಿಮೆಗೆ ಬರ್ತಕ್ಕಂತಹ ಶುಕ್ರವಾರ, ಹುಣ್ಣಿಮೆಯ ಹಿಂದೆ ಬರತಕ್ಕಂತಹ ಶುಕ್ರವಾರಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಅಂದು ವರಮಹಾಲಕ್ಷ್ಮಿ ವ್ರತವನ್ನ ಮಾಡ್ತಾರೆ. ನಮ್ಮೆಲ್ಲ ವೀಕ್ಷಕರಿಗೆ ವಿಶೇಷವಾದಂತಹ ಸೂಚನೆ ಏನಪ್ಪ ಅಂತ ಹೇಳಿದ್ರೆ, ನಾವು ಕಳೆದ ವರ್ಷ ಹೇಳಿದ್ವಿ ಏನಂತ, ವಿಧವೆಯರು ವರಮಹಾಲಕ್ಷ್ಮಿ ವ್ರತವನ್ನ ಮಾಡಬಹುದಾ, ವಿಧವೆಯರಿಗೆ ಅವಕಾಶ ಇದೆಯಾ ಅಂತ ತುಂಬಾ ಜನ ಪ್ರಶ್ನೆ ಕೇಳಿದ್ರು. ಅದಕ್ಕೆ ನಾವು ಉತ್ತರವನ್ನು ಕೊಟ್ಟಿದ್ವಿ. ಅದೇನೋ ಹೇಳ್ತಾರೆ ನೋಡಿ, ಜಡೆಗೆ ಜಡೆ ಶತ್ರು, ಜಾತಿಗೆ ಜಾತಿ ಶತ್ರು ಅಂತೆ. ಹಾಗಾಗಿ ಎಷ್ಟೋ ಜನ ಹೆಣ್ಮಕ್ಳೇ ಅದಕ್ಕೆ ವಿರುದ್ಧವಾಗಿಯೂ ಮಾತಾಡಿದ್ರು, ವಿಧವೆಯರಿಗೆ ಹೆಂಗ್ರಿ ಅವಕಾಶ ಕೊಡ್ತೀರಾ ಅಂತ. ಆದ್ರೆ ಈ ವರ್ಷ ನಾವು ಹೇಳ್ತಾ ಇದ್ದೇವೆ, ಪುನಃ ಹೇಳ್ತಾ ಇದ್ದೇವೆ, ವಿಧವೆಯರು ಅಂತ ಯಾರು ನೀವು ಕರ್ಕೊಳ್ತಿದ್ದೀರಲ್ಲ, ಗಂಡ ಮೃತವಾಗಿರ್ತಕ್ಕಂಥವ್ರು ಅವರಲ್ಲ ವಿಧವೆಯರು. ಈ ರೀತಿಯಾದಂತಹ ಮಾನಸಿಕ ರೋಗದಿಂದ ಬಳಲ್ತಿರ್ತೀರಲ್ಲ ನೀವು, ಗಂಡನಿದ್ದರೂ ವಿಧವೆಯರು. ಫಸ್ಟ್ ಆ ಮಾನಸಿಕ ರೋಗದಿಂದ ಆಚೆ ಬನ್ನಿ. ನೀವ್ಯಾರೋ ಅವ್ರನ್ನ ಕರೆದು ಕುಂಕುಮ ಕೊಡ್ಲಿಲ್ಲ, ವಿಧವೆಯರಿಗೆ ಅರ್ಶನ ಕೊಡ್ಲಿಲ್ಲ, ಅವ್ರಿಗೆ ಕುಂಕುಮ ಕೊಡ್ಲಿಲ್ಲ ಅಂತ ಯಾವ ವಿಧವೆಯರು ಸಹ ಯೋಚನೆ ಮಾಡೋದೇ ಬೇಕಾಗಿಲ್ಲ. ನಾನಿದ್ದೇನೆ, ಇನ್ನು ನನ್ನ ಆಶ್ರಮದಲ್ಲಿ, ನನ್ನ ಮಠದಲ್ಲಿ ಇದೇ ವರಮಹಾಲಕ್ಷ್ಮಿ ವ್ರತವನ್ನ ವಿಧವೆಯ ಕೈನಲ್ಲೇ ಆಚರಣೆ ಮಾಡಿಸ್ತೀವಿ. ಯಾರು ಬೇಕಾದ್ರೂ ಬರಬಹುದು. ನನಗೆ ಮಂತ್ಲಿ ಪೀರಿಯಡ್ಸ್ ಡೇಟ್ ಆಗಿ ಹೋಗ್ಬಿಟ್ಟಿದೆ, ನನಗೆ 3ನೇ ದಿವಸ 5ನೇ ದಿವಸ, ಯಾವ ಕಾರಣನೂ ಬೇಕಾಗಿಲ್ಲ. ನಿಮಗೆ ಬಂದು ಪಾಲ್ಗೊಳ್ಳುವಂತಹ ಇಚ್ಛೆ ಇತ್ತ ಖಂಡಿತವಾಗ್ಲೂ ನಿಮ್ಮ ಹೆಸರನ್ನು ಬರೆಸ್ಕೊಳ್ಳಿ, ಬನ್ನಿ. ಯಾವುದೇ ರೀತಿ ಹಣ ಕೊಡ್ಬೇಕಾಗಿಲ್ಲ, ಕಾಸು ಕೊಡ್ಬೇಕಾಗಿಲ್ಲ. ಯಾಕಂದ್ರೆ ನಮಗೊಂದು ವ್ಯವಸ್ಥೆಗೋಸ್ಕರ, ಇಷ್ಟು ಜನಕ್ಕೆ ಅಂತ ಗೊತ್ತಾಗ್ಲಿ ಅನ್ನುವಂತಹ ಉದ್ದೇಶಕ್ಕೋಸ್ಕರ, ಇಷ್ಟು ಜನ ಅಂತ ಲೆಕ್ಕಕ್ಕೋಸ್ಕರ ನಿಮ್ಮ ಹೆಸರನ್ನು ಬರೆಸಿ ಅಂತ ಹೇಳ್ತಿರೋದು, ಬೇರೆ ಇನ್ಯಾವುದೇ ಕಾರಣಕ್ಕೂ ಅಲ್ಲ. ನಿಮಗೆ ಮನೆಯಲ್ಲಿ ಮಾಡೋಕ್ ಸಾಧ್ಯ ಇಲ್ವಾ? ಯಾರು ಕರೆದು ಅರ್ಶನ ಕುಂಕುಮ ಕೊಡ್ತಾ ಇಲ್ವಾ? ವರ್ಷಕ್ಕೊಂದು ವ್ರತ, ಆ ವ್ರತವನ್ನು ನಿಮಗೆ ಮಾಡೋದಕ್ಕೆ ಬಿಡ್ತಾ ಇಲ್ವಾ? ಬನ್ನಿ ನಮ್ಮ ಆಶ್ರಮಕ್ಕೆ, ಸ್ವತಃ ನಾವೇ ಮಾಡಿಸ್ತೀವಿ. ವರಮಹಾಲಕ್ಷ್ಮಿ ವ್ರತ ಯಾರು ಏನು ಯೋಚನೆ ಮಾಡುವಂತಹ ಅವಶ್ಯಕತೆನೇ ಇಲ್ಲ. ಪೀರಿಯಡ್ಸ್ ಆಗಿರೋರು ಸಹ ನಿಮಗೆ ಮನೇಲಿ ಮಾಡ್ಕೊಳಕ್ ಆಗ್ತಿಲ್ವಾ? ಬನ್ನಿ. ಅಥವಾ ಮನೇಲಿ ಮಾಡ್ಕೊಳ್ಬಾರ್ದು ಅಂತ ನಿಮ್ ತಲೆ ಒಳಗೆ ಏನೇನೋ ತುಂಬಿದ್ದಾರಲ್ಲ ವಿಷಗಳನ್ನ, ಆ ವಿಷಗಳಿಂದ ಆಚೆಗೆ ಬನ್ನಿ. ಇದೇ ವರ್ಷದಿಂದ ಪ್ರತಿ ವರ್ಷ ಪ್ರತಿ ವ್ರತಗಳಿಗೂ ಅಷ್ಟೇ ನಮ್ಮ ಆಶ್ರಮ ಸದಾಕಾಲ ಬಾಗಿಲು ತೆಗೆದೇ ಇರತ್ತೆ. ಬರುವಂಥವ್ರನ್ನ ನೀವು ವಿಧವೆಯರಾ, ಮುತ್ತೈದೆಯರಾ, ನಿಮಗೆ ಪೀರಿಯಡ್ಸ್ ಆಗಿದ್ಯಾ, ನಿಮ್ಗೆ ಎಷ್ಟನೇ ದಿನ, ತಲೆ ಸ್ನಾನ ಮಾಡಿದೀರಾ, ಮೈಕ್ ಸ್ನಾನ ಮಾಡಿದೀರಾ, ಅದೇನು ಇಲ್ಲ. ಕೇಳೋವಂಥದ್ದು ಇಷ್ಟೇ, ನಂಬಿಕೆ ಇದೆಯಾ, ಭಕ್ತಿ ಇದೆಯಾ, ಶ್ರದ್ಧೆ ಇದೆಯಾ, ಮಾಡೋದಕ್ ಮನಸ್ಸಿದೆಯಾ, ಇಷ್ಟೇ ಕೇಳೋದು. ಇಷ್ಟಿದ್ರೆ ಆರಾಮವಾಗಿ ಬನ್ನಿ, ಆರಾಮವಾಗಿ ಅಮ್ಮನವರ ಪೂಜೆಯನ್ನ ಎಲ್ಲರೂ ಸೇರಿ ಮಾಡೋಣ. ಅಮ್ಮನವರ ಕೃಪೆಗೆ ಪಾತ್ರರಾಗಿ ಅಮ್ಮನವರಿಂದ ಸಿಗಬೇಕಾಗಿದ್ದಂತಹ ಎಲ್ಲ ಅನುಕೂಲಗಳನ್ನ ಪಡ್ಕೊಳ್ಳೋಣ. ಒಳ್ಳೇದಾಗ್ಲಿ. ಇನ್ನು ಮಾಸ ಭವಿಷ್ಯದ ಕಡೆ ಗಮನ ಹರಿಸೋದಾಯ್ತು ಅಂತ ಹೇಳಿದ್ರೆ, ಈಗಾಗಲೇ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ರಾಶಿ ಭವಿಷ್ಯ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರುವಂತವ್ರಿಗೆ ಯಾವ್ಯಾವ ರೀತಿಯಾಗಿ ಗ್ರಹಸ್ಥಿತಿಗಳಿದೆ ಅನ್ನೋದನ್ನ ಗಮನಿಸೋಣ. ಮೊದಲನೇದಾಗಿ ರಾಶಿಯಲ್ಲೇ ಇರತಕ್ಕಂತಹ ಗುರು ಮತ್ತು ದ್ವಿತೀಯದಲ್ಲಿ ರಾಶಿ ಮತ್ತು ದ್ವಿತೀಯದಲ್ಲಿ ಸಂಚಾರ ಮಾಡ್ತಕ್ಕಂತಹ ರವಿ ಮತ್ತು ಬುಧರು, 3ನೇ ಮನೆಯಲ್ಲಿ ಇರ್ತಕ್ಕಂತಹ ಶುಕ್ರ, 2ನೇ ಮನೆಯಲ್ಲಿ ಇರ್ತಕ್ಕಂತಹ ಕೇತು, ಅದೇ ರೀತಿಯಾಗಿ 8ನೇ ಮನೆಯಲ್ಲಿ ಇರ್ತಕ್ಕಂತಹ ರಾಹು, 9ನೇ ಮನೆಯಲ್ಲಿ ಇರ್ತಕ್ಕಂತಹ ಶನಿ, ದ್ವಾದಶದಲ್ಲಿ ಇರ್ತಕ್ಕಂತಹ ಕುಜ. ಈ ಒಂದು ಗ್ರಹಸ್ಥಿತಿಯನ್ನ ಗಮನಿಸೋದಾಯ್ತು ಅಂತ ಹೇಳಿದ್ರೆ, ಕರ್ಕಾಟಕ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಲ್ಲೇ ಇರ್ತಕ್ಕಂತಹ ಉಚ್ಚಂಗತನಾಗಿರ್ತಕ್ಕಂತಹ ಗುರು, ಅವನ ಜೊತೆಗೆ ರವಿ ಮತ್ತು ಬುಧರು. ರವಿ 17ನೇ ತಾರೀಕಿನವರೆಗೂ ಇರ್ತಾನೆ, ಬುಧ 22ನೇ ತಾರೀಕಿನವರೆಗೂ ಸಹ ಇರ್ತಾನೆ. ಈ ಸಂದರ್ಭದಲ್ಲಿ ಅತ್ಯದ್ಭುತವಾಗಿರತಕ್ಕಂತಹ ಯೋಗ ಫಲಗಳನ್ನ ನೀವು, ಚೆನ್ನಾಗಿರ್ತಕ್ಕಂತಹ ಯೋಗ ಫಲಗಳನ್ನ ನೀವು ಅನುಭವಿಸೋದಕ್ಕೆ ಸಾಧ್ಯವಾಗ್ತದೆ. ಎಲ್ಲಿಯವರೆಗೂ 17ನೇ ತಾರೀಕು, ಅಲ್ಲಿಂದ ಕಡಿಮೆ ಆಗ್ತಾ ಬರೋದು 22ನೇ ತಾರೀಕಿನ ನಂತರ ಪೂರ್ಥ ಕಡಿಮೆ ಆಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ, ನೋಡಿ ಗಮನಿಸಿ, 3ನೇ ಮನೆಯಲ್ಲಿ ಶುಕ್ರ ನೀಚನಾಗಿದ್ದಾನೆ. ಸುಖಸ್ಥಾನದ ಅಧಿಪತಿಯು 3ನೇ ಮನೆ ಒಳಗಡೆ ನೀಚನಾಗಿ ಇರ್ತಕ್ಕಂಥದ್ದು ಅಷ್ಟೊಂದು ಯೋಗಕರವಲ್ಲ. ಇದರಿಂದ
ನಿಮ್ಮ ಒಡ ಹುಟ್ಟಿದವರೊಟ್ಟಿಗೆ ಇದ್ದಂತಹ ವೈಮನಸ್ಯಗಳು, ತಾಪತ್ರಯಗಳು, ಆಸ್ತಿ ವಿಚಾರಕ್ಕೆ ಜಗಳಗಳು, ಅಥವಾ ಸಣ್ಣ ಪುಟ್ಟ ಮಾತುಕತೆಗಳೇ ತುಂಬಾ ದೊಡ್ಡದಾಗಿ ತುಂಬಾ ಅವಘಡಗಳನ್ನ ಮನಸ್ಸಿಗೆ ತಂದು ಹಾಕ್ತಕ್ಕಂಥದ್ದು ಆಗ್ಬಿಡುತ್ತೆ. ಈ ಒಂದು ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹುಷಾರಾಗಿದ್ದು ಜೀವನನ ಸಾಗಿಸ್ಬೇಕು. ಒಳ್ಳೆ ರೀತಿನಲ್ಲಿ ಜೀವನನ ನೋಡ್ಕೊಳ್ತಾ ಹೋಗಿ. ಅದರ ಜೊತೆಗೆ ಈ ಒಂದು ತಿಂಗಳು ಆಲ್ಮೋಸ್ಟ್ 22ನೇ ತಾರೀಕಿನವರೆಗೂ ನಿಮ್ಗೆ ಅಂತಹ ಕೆಡುಕಿನ ಫಲಗಳೇನು ಇಲ್ಲ. ಆದ್ರೆ ಕೊನೆಯ 8-9 ದಿವಸಗಳು ತುಂಬಾ ತಂಟೆ, ತಾಪತ್ರಯಗಳು ಎಲ್ಲವೂ ಸಹ ಜಾಸ್ತಿ ಆಗುತ್ತೆ. ಕೊನೆಯ 8-9 ದಿವಸಗಳು ಬಹಳ ಕಷ್ಟವಾಗುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಗಳುಂಟಾಗುವಂಥದ್ದು, ದುಡ್ಡು ಕಾಸುಗಳನ್ನು ಕಳ್ಕೊತೀರಾ, ಕೆಲಸಗಳನ್ನು ಕಳೆದುಕೊಳ್ತಕ್ಕಂತಹ ಭೀತಿಗಳು, ಮೇಲಧಿಕಾರಿಗಳಿಂದ ಕಿರುಕುಳಗಳು, ಮಾನಸಿಕ ಅಶಾಂತಿಗಳು ಉಂಟಾಗ್ತಕ್ಕಂಥದ್ದು. ಇದಕ್ಕಿದ್ದ ಹಾಗೆ ಆರೋಗ್ಯದಲ್ಲಿ ಬಹಳ ದೊಡ್ಡ ಮಟ್ಟದ ಏರುಪೇರುಗಳು ಉಂಟಾಗ್ತಕ್ಕಂಥದ್ದು, ಅಪಘಾತದ ಯೋಗಗಳು, ಸುಮ್ನೆ ಅವಘಡಗಳಲ್ಲಿ ಸಿಕ್ಕಾಕೊಳ್ತೀರಿ, ಅಪಘಾತಗಳಾಗತ್ತೆ. ಆಕ್ಸಿಡೆಂಟ್ ಯೋಗ ಈ ತಿಂಗಳಲ್ಲಿ ತುಂಬಾ ಇದೆ ಕರ್ಕಾಟಕ ರಾಶಿಯವರಿಗೆ. ಅದರಲ್ಲೂ ಕೊನೆ 9 ದಿವಸಗಳು ತುಂಬಾ ಹುಷಾರಾಗಿರ್ಬೇಕು. ತುಂಬಾ ಹುಷಾರಾಗಿರ್ಬೇಕು. ಬರ್ದಿಟ್ಕೊಳ್ಳಿ. ಹೊಸದಾಗಿ ಏನು ಕೆಲಸಗಳನ್ನ ಮಾಡ್ಕೊಳಕ್ ಹೋಗ್ಬೇಡಿ. ಇರೋದನ್ನ ಸುಮ್ಮನೆ ಮುಂದುವರಿಸ್ಕೊತಾ ಹೋಗಿ ಕರ್ಕಾಟಕ ರಾಶಿಯವರು. ಯಾರಿಂದಲೂ ನಿಮ್ಗೇನು ಆಗ್ಬೇಕಾಗಿಲ್ಲ. ಯಾರು ಒಳ್ಳೆಯವರಲ್ಲ, ಯಾರು ಕೆಟ್ಟವರಲ್ಲ. ಅರ್ಥ ಮಾಡ್ಕೊಳ್ಳಿ, ಬೇರೆಯವರನ್ನ ನಾವು ಕೆಟ್ಟವರು ಅಂತ ದೂಷಣೆ ಮಾಡೋದಕ್ಕಿಂತ ಮೊದಲು ನಮ್ಮ ಹಣೆ ಬರಹ ಕೆಟ್ಟದಾಗಿದೆ, ಹಾಗಾಗಿ ಅವ್ರು ನಮಗ್ ಕೆಟ್ಟದ್ದು ಮಾಡ್ತಾ ಇದ್ದಾರೆ. ಅದನ್ನ ಅರ್ಥ ಮಾಡ್ಕೋಬೇಕು. ಇನ್ನು ತೃತೀಯದಲ್ಲಿರ್ತಕ್ಕಂತಹ ಶುಕ್ರನ ಪ್ರಭಾವ ಆರ್ಥಿಕ ಮಟ್ಟದಕ್ಕೆ ತುಂಬಾ ದೊಡ್ಡ ಮಟ್ಟದ ಹೊಡೆತ. ಯಾರಿಗಾದ್ರೂ ನಂಬಿ ನೀವು ಸಾಲವನ್ನು ಕೊಟ್ಟಿದ್ದೆ ಆದ್ರೆ, ಕೊಡಿಸಿದ್ದೆ ಆದ್ರೆ, ನೀವು ಬಡ್ಡಿ ಕಟ್ಕೊಂಡು ತಿರುಗ್ಬೇಕು. ನಿಮ್ ದುಡ್ಡನ್ನ ಅವ್ರು ತಗೊಂಡು ತಿಂದು ಅವ್ರು ಮಜಾ ಮಾಡ್ಕೊಂಡಿರ್ತಾರೆ. ನಿಮಗೆ ನೀವು ಹಾಳಾಗ್ಲೇಬೇಕು. ಈ ಒಂದು ಕರ್ಕಾಟಕ ರಾಶಿಯವರಿಗೆ ಗೊತ್ತಾಗದೆ ದುಡ್ಡುಗಳನ್ನು ಕೊಟ್ಟು ಸಿಕ್ಕಾಕೊಂಡ್ಬಿಡ್ತೀರಾ. ಬೇಡ. ನಿಮ್ ಪರಿಪಾಟ್ಲು ಯಾವಾಗ್ಲೂ ಒಂದಲ್ಲ ಒಂದ್ ಸಮಸ್ಯೆ, ಒಂದಲ್ಲ ಒಂದು ನೋವು, ಒಂದಲ್ಲ ಒಂದ್ ಯಾತನೆ ನಿಮಗೆ ಆಗ್ತಾನೇ ಹೋಗ್ತಾ ಇರುತ್ತೆ. ಎಷ್ಟು ಅಂತ ಬಗೆಹರಿಸ್ಕೊತಾ ಹೋಗ್ತೀರಿ. ಒಂದ್ ಸಮಸ್ಯೆ ಮುಗೀತು ಅಂದ್ರೆ ಎಲ್ಲರೂ ನಿಮಗೆ ದ್ರೋಹ ಮಾಡುವಂಥದ್ದು, ಎಲ್ಲರೂ ನಿಮ್ಮನ್ನ ನಂಬಿಸಿ ಕುತ್ತಿಗೆ ಕೊಯ್ತಾರ. ಅವ್ರು ನಂಬಿಸ್ತಾರೆ ಅನ್ನೋದಕ್ಕಿಂತ ನೀವು ನಂಬ್ತೀರಿ. ಯಾರು ಹೇಗ್ ಬೇಕಾದ್ರೂ ನಿಮಗ್ ಮೋಸ ಮಾಡ್ಬೋದು. ಕರ್ಕಾಟಕ ರಾಶಿನಲ್ಲಿ ಅಷ್ಟು ಮುಗ್ಧರಿದ್ದೀರಾ, ಅಷ್ಟು ಇನ್ನೋಸೆಂಟ್ಗಳು. ಆದ್ರೆ ನಿಮಗ್ ನೀವು ಅಂದ್ಕೊಳ್ಳೋದು, ಇಲ್ಲ ನನಗೆ ಚೆನ್ನಾಗಿ ಬುದ್ಧಿ ಇದೆ, ನನಗೆ ಯಾರು ಏನು ಮೋಸ ಮಾಡಕ್ಕಾಗಲ್ಲ, ಯಾರು ನನಗೆ ಅನ್ಯಾಯ ಮಾಡಕ್ಕಾಗಲ್ಲ. ಹಾಗ ಅನ್ಕೊಂಡೇ ಹೊರಟೋಗ್ತೀರಾ. ವಿದ್ಯಾರ್ಥಿಗಳಿಗಂತೂ ತುಂಬಾ ಪರಿಶ್ರಮ ಈ ತಿಂಗಳು. ಅದೆಷ್ಟು ಕಷ್ಟಪಟ್ಟು ನೀವು ಓದ್ತೀರಾ ಅಷ್ಟು ಮಾತ್ರ ಫಲ. ಇಲ್ಲ ಅಂದ್ರೆ ಫಲಗಳು ನಿಮಗೆ ಬಹಳ ಕಷ್ಟ. ರೈತರಿಗೆ ಒಂದಷ್ಟು ಅವಯೋಗಗಳು ಉಂಟಾಗುವಂತಹ ಸಾಧ್ಯತೆಗಳಿದ್ದಾವೆ. ಹುಷಾರು, ಜಾಗ್ರತೆಯಾಗಿ ಇರಿ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿರ್ತಕ್ಕಂಥವರಿಗೆ ಒಂದಷ್ಟು ತಕ್ಕ ಮಟ್ಟಕ್ಕೇನೋ ಆದಾಯ ಬರ್ತಿದೆ ಅಂತ ಅಂದ್ಕೊಳ್ತೀರಿ. ದಿಢೀರ್ ಅಂತ ಬರುವಂತಹದ್ದು ನಿಂತು ಹೋಗುತ್ತೆ. ಏನ್ ಆಗಬೇಕು, ಏನು ಬಿಡಬೇಕು ಅನ್ನುವಂತಹ ಯಾವುದರ ಅರಿವು ಇಲ್ಲದೆ ಒದ್ದಾಟ ಮಾಡುವಂತಹ ಪರಿಸ್ಥಿತಿಯು ಈ ಒಂದು ತಿಂಗಳಲ್ಲಿ ನಡೆಯುತ್ತೆ. ಆಗಸ್ಟಿನ ತಿಂಗಳಲ್ಲಿ ಜಾಗ್ರತೆ. ಮುಂಚೆನೆ ತಿಳ್ಕೊತಾ ಇದ್ದೀರಾ, 1 ತಿಂಗಳ ಮುಂಚಿತವಾಗಿಯೇ ತಿಳ್ಕೊತಾ ಇದ್ದೀರಾ. ತಿಳ್ಕೊಂಡು ನೀವು ಜೀವನನ ಮುಂದುವರಿಸ್ತಾ ಹೋಗಿ. ಇದೇ ಸಂದರ್ಭದೊಳಗಡೆ ನಿಮಗೆ ಈ ಒಂದು ಅಷ್ಟಮದ ರಾಹು, ಅದಕ್ಕೆ ಹೇಳಿದ್ದು ಅಪಘಾತಗಳು, ಇದ್ದಕ್ಕಿದ್ದಾಗ ಆಕ್ಸಿಡೆಂಟ್ ಆಗುತ್ತೆ, ಆಪರೇಷನ್ ಯೋಗ, ಆಪರೇಷನ್ ಮಾಡಿಸ್ಕೋಬೇಕಾಗತ್ತೆ. ಹುಷಾರ್. ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ವಿಪರೀತ ಬಾಧೆ ಕೊಟ್ಬಿಡುತ್ತೆ. ಕಾಲಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ವಿಪರೀತ ಬಾಧೆ ಕೊಟ್ಬಿಡುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಆಪರೇಷನ್ ಗಳನ್ನ ಮಾಡಿಸ್ಕೊಳ್ಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯು ಉಂಟಾಗ್ಬಿಡುತ್ತೆ ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರುವಂತಹವರಿಗೆ. ಜಾಗ್ರತೆಯಾಗಿದ್ದು ಜೀವನನ ನಡೆಸ್ತಾ ಹೋಗಿ. ಜೊತೆಗೆ ಇದೇ ಒಂದು ಜುಲೈ ತಿಂಗಳಲ್ಲಿ, ಇದು ಆಗಸ್ಟ್ ತಿಂಗಳ ಭವಿಷ್ಯ ಆದ್ರೂ ಜುಲೈನಲ್ಲಿ ಅಪ್ಲೋಡ್ ಆಗ್ತಾ ಇದೆ. ಹಾಗಾಗಿ ಜುಲೈನ 12ನೇ ತಾರೀಕು ವಿಶೇಷವಾದಂತಹ ಘಟನೆಯು ನಡೆಯುತ್ತಾ ಇದೆ. ಆ ಘಟನೆಗೆ ಬಂದು ತಾವೆಲ್ಲರೂ ಸಹ ಸಾಕ್ಷಿಯಾಗಬೇಕು. ಏನಪ್ಪಾ ವಿಶೇಷವಾದಂತಹ ಘಟನೆ ಅಂದ್ರೆ, ಈ ಜುಲೈ 12ನೇ ತಾರೀಕಿನ ವಿಶೇಷವಾದಂತಹ ಆ ತ್ರಯೋದಶಿ ದಿವಸ
ವಿಶ್ವದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಪ್ರತಿಷ್ಠಾಪನೆಗೆ ಒಳಗಾಗ್ತಾ ಇರತಕ್ಕಂತಹ, ವಿಶ್ವದಲ್ಲಿ ಎಲ್ಲೂ ಇಲ್ಲದಂತಹ ಪ್ರಪ್ರಥಮ ದೇವಸ್ಥಾನ, ವಿಶ್ವದಲ್ಲೇ ಪ್ರಪ್ರಥಮ ದೇವಸ್ಥಾನ, ಏಕಶಿಲೆಯಲ್ಲಿ ಹನುಮ ಮತ್ತು ಶನಿಯನ್ನ ದಕ್ಷಿಣಕ್ಕೆ ಅಭಿಮುಖವಾಗಿ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇರುವಂಥದ್ದು. ಮುಂಭಾಗದಲ್ಲಿ ಹನುಮ, ಹಿಂಭಾಗದಲ್ಲಿ ಶನಿ. ಶನಿಯನ್ನ ನೀವು ನೇರವಾಗಿ ನೋಡ್ಲಿಕ್ಕೆ ಸಾಧ್ಯವಾಗಲ್ಲ, ಕನ್ನಡಿಯ ಮುಖಾಂತರವಾಗಿ ನೀವು ಶನಿಯನ್ನ ನೋಡಬೇಕಾಗ್ತದೆ. ಸೊ ಹಾಗಾಗಿ ಆ ಕನ್ನಡಿಯಲ್ಲಿ ನಿಮಗೆ ಶನಿಯು ದರ್ಶನವನ್ನು ಕೊಡ್ತಾನೆ, ಅವನ ನೇರ ದೃಷ್ಟಿಯಿಂದ ಪಾರಾಗ್ತೀರಿ, ಹನುಮನ ಶುಭ ಕೃಪೆಗೆ ನೀವು ಒಳಗಾಗ್ತೀರಿ. ಮೊದಲನೇದಾಗಿ ಬೆಳಗ್ಗಿನಿಂದನೇ ವಿಶೇಷವಾಗಿ ಪವಮಾನ ಪೂಜೆ, ಪವಮಾನ ಹೋಮ, ಮೃತ್ಯುಂಜಯ ಪೂಜೆ, ಮೃತ್ಯುಂಜಯ ಹೋಮ ಸಮೇತವಾಗಿ ಹನುಮಂತನ ಪ್ರತಿಷ್ಠಾಪನೆ ಆಗ್ತಾ ಇರತಕ್ಕಂಥದ್ದು. ನೀವೇ ಸ್ವತಃ ಬಂದು ನಿಮ್ಮ ಕೈಯಾರೆ ಸ್ವಾಮಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿ ಸ್ಪರ್ಶ ದರ್ಶನವನ್ನು ಮಾಡ್ಕೊಂಡು ಹೋಗಬಹುದು. ಪ್ರತಿನಿತ್ಯವೂ ಆ ವ್ಯವಸ್ಥೆ ಇರ್ತದೆ. ಯಾರಾದರೂ ಶನಿಪೀಡನೆಯಿಂದ ಬಳಲ್ತಾ ಇರತಕ್ಕಂಥವರು, ತುಂಬ ದೋಷಗಳು, ಸಂಕಷ್ಟಗಳು ಅಂತ ಬಳಲ್ತಾ ಇರತಕ್ಕಂಥವರು, ನೀವೇ ಸ್ವತಃ ಬಂದು ಸ್ವಾಮಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿ ನೀವು ಸ್ವಾಮಿಯ ಕೃಪೆಗೆ ಪಾತ್ರರಾಗಬಹುದು. ಜುಲೈ 12ನೇ ತಾರೀಕಿನಂದು ನಡೆಯುವಂತಹ ವಿಶೇಷವಾದ ಶನಿ ಮಹಾಯಾಗದಲ್ಲಿ ನೀವೆಲ್ಲರೂ ಪಾಲ್ಗೊಂಡು ವಿಶೇಷವಾಗಿ ಶನಿ ದೋಷಕ್ಕೆ ಪರಿಹಾರ ಮಾಡಿಕೊಂಡು ಶನಿ ಪೂಜೆಯನ್ನು ಮಾಡಿಸ್ಕೊಳ್ಳಿ. ಅದಕ್ಕೆ ಶುಲ್ಕ 800 ರೂಪಾಯಿಗಳಿರುತ್ತವೆ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇಲ್ಲೇ ಇರತಕ್ಕಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ನೀವು ಬಂದು ಭೇಟಿ ಮಾಡಬಹುದು. ನೇರವಾಗಿ ಪೂಜೆಗೆ ಸಹ ಬರಬಹುದು. ಸಾಧ್ಯ ಇಲ್ಲದೇ ಇರುವಂಥವರು ಆನ್ಲೈನ್ನಲ್ಲಿ ಬುಕ್ ಮಾಡಿಕೊಂಡ್ರೆ ಪ್ರಸಾದ ನಿಮ್ಮ ಮನೆಗೆ ಬರುತ್ತೆ. ಶನಿಯ ರಕ್ಷಾ ಕವಚ ಕೊಡ್ತೀವಿ, ಅದನ್ನು ಕತ್ತಿನಲ್ಲಿ ಧರಿಸಬೇಕು ಮತ್ತು ಶನಿಯ ರಕ್ಷೆಯನ್ನು ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ಬೇಕು. ಇದರಿಂದ ನಿಮಗೆ ಶನಿ ಪೀಡನೆಯಿಂದ ತುಂಬ ಬೇಗ ಪಾರಾಗ್ತೀರಿ. ಎಲ್ಲರಿಗೂ ಸಹ ಒಳ್ಳೇದು ಆಗ್ತದೆ, ಒಳ್ಳೇದು ಆಗಲಿ ಅನ್ನುವಂಥದ್ದಕ್ಕೆ ವಿಶ್ವದ ಪ್ರಪ್ರಥಮ ಏಕಶಿಲಾಮೂರ್ತಿಯಲ್ಲಿ ಶನಿ ಮತ್ತು ಹನುಮಂತನನ್ನು ಒಂದು ದಕ್ಷಿಣಕ್ಕೆ ಅಭಿಮುಖವಾಗಿ ಪ್ರತಿಷ್ಠಾಪನೆ ಮಾಡಿ ನಿಮ್ಮೆಲ್ಲರಿಗೂ ಅನುಕೂಲ ಮಾಡಿಕೊಡ್ತಾ ಇದ್ದೇವೆ. ಇದನ್ನು ತಾವೆಲ್ಲರೂ ಸಹ ಉಪಯೋಗ ಮಾಡಿಕೊಳ್ಬೇಕು. ಇನ್ನು ಈ ಶನಿಯ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹಕ್ಕೆ ಮತ್ತು ಅದೇ ರೀತಿಯಾಗಿ ಹನುಮಂತನ ಪ್ರತಿಷ್ಠೆಗೆ ಬರ್ತಕ್ಕಂಥವರು ಇಲ್ಲೇ ಇರ್ತಕ್ಕಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಅನ್ನೋದು ವಿಶೇಷವಾದಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹರತಲೆ ಗ್ರಾಮದಲ್ಲಿ ಹರತಲೆ ಮಠದಲ್ಲಿ ವಿಶೇಷವಾಗಿ ಈ ಒಂದು ಕಾರ್ಯವು ನಡೀತಾ ಇದೆ. ತಾವೆಲ್ಲರೂ ಸಹ ಬಂದು ಪಾಲ್ಗೊಳ್ಳಬಹುದು. ಇನ್ನು ಇದೇ ಶನಿ ಮಹಾಯಾಗ ಮತ್ತು ಹನುಮದೇವರ ಪ್ರತಿಷ್ಠಾಪನೆ ಆಗ್ತಾ ಇರೋದಾದ್ರೂ ಎಲ್ಲಪ್ಪ ಅಂತ ಹೇಳಿದ್ರೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹರತಲೆ ಗ್ರಾಮದ ಹರತಲೆ ನಿರ್ಗುಣಾದ್ವೈತ ಮಠದಲ್ಲಿ ನಡೀತಾ ಇದೆ. ತಾವೆಲ್ಲರೂ ಸಹ ಬಂದು ಪಾಲ್ಗೊಂಡು ಉತ್ತಮವಾಗಿರ್ತಕ್ಕಂಥ ದೇವರ ಅನುಗ್ರಹಕ್ಕೆ ಪಾತ್ರವಾಗಬೇಕು. ಶುಭವಾಗ್ಲಿ, ಮಂಗಳವಾಗ್ಲಿ. ಇನ್ನು ಎಷ್ಟೋ ಕೆಲಸಗಳು ತಟಸ್ಥವಾಗಿ ನಿಂತು ಹೋಗುತ್ತೆ, ವಿರೋಧಿಗಳು ಜಾಸ್ತಿ ಆಗ್ತಾರೆ. ಈ ಪ್ರಾಪಂಚಿಕ ಜೀವನದಲ್ಲಿ ಅನೇಕ ಜನರಿಂದ ತಾಪತ್ರೆಗಳನ್ನ, ತಂಟೆಗಳನ್ನ ಎದುರಿಸಬೇಕಾಗತ್ತೆ. ಹುಷಾರು. ಇನ್ನು ಪರಿಹಾರ ಅಂತ ಬಂದ ಸಂದರ್ಭಕ್ಕೆ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೊಂದಿಷ್ಟು ಆಸರಿಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರ್ಬೇಕಂದ್ರೆ ಹಿಂದೆ ಹಸಿರನ್ನ ಕಾಪಾಡ್ಕೊಳ್ಬೇಕು. ಹಸಿರನ್ನ ಕಾಪಾಡ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿ. ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದ ಸಂದರ್ಭಕ್ಕೆ ನೀವು ಮಾಡ್ಕೊಳ್ಬೇಕಾಗಿರೋದಾದ್ರೂ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಸಂದರ್ಭದಲ್ಲಿ ರಾಜರಾಜೇಶ್ವರ ಸ್ತೋತ್ರದ ಪಠಣವನ್ನ ಬೆಳಗ್ಗೆ ಮತ್ತು ಸಂಜೆ ಪಠಣ ಮಾಡ್ತಾ ಬನ್ನಿ. ಶುಭವಾಗ್ಲಿ, ಮಂಗಳವಾಗ್ಲಿ. ಕರ್ಕಾಟಕ ರಾಶಿಯವರ ಕಷ್ಟಗಳು ಕರಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ದೇವರಲ್ಲಿ ತಮ್ಮೆಲ್ಲರಿಗೂ ಶುಭಾಶೀರ್ವಾದವನ್ನು ತಿಳಿಸ್ತಾ ಇದ್ದೇವೆ. ಇದಾಗಿತ್ತು ಕರ್ಕಾಟಕ ರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.